ಅನ್ನುವಂಥದ್ದು ಚರ್ಚೆನೂ ಆಗ್ತಾ ಇದೆ, ಹೇಳಿಕೆಗಳು ಕೊಡ್ತಾ ಇದೆ ಅಂತಕ್ಕಂಥದ್ದು ತಮ್ಮ ಅನಿಸಿಕೆ. ನೋಡ್ರಿ, ದೇಶ ಅಂತ ಬಂದಂಥ ಸಂದರ್ಭದಲ್ಲಿ ಈ ಪಕ್ಷ, ಜಾತಿ, ಮತ, ಭೇದ ಎಲ್ಲ ತೊರೆದು ಒಗ್ಗಟ್ಟಾಗಬೇಕು. ಅದು ಭಾರತೀಯರ ಒಂದು ನಿಜ ಕರ್ತವ್ಯ. ಭಾರತೀಯ ಪ್ರಜೆಗಳು ಮತ್ತು ನಾವೆಲ್ಲ ಒಗ್ಗಟ್ಟಾಗಿ ನಿಲ್ಲದೆ ಇದ್ದರೆ ಈ ದೇಶದ ಹಿತರಕ್ಷತೆಯನ್ನು, ದೇಶದ ರಕ್ಷಣೆಯನ್ನು ಮಾಡೋರು ಯಾರು? ಕೇವಲ ರಾಜಕೀಯಗಾಗಿ ನಾವು ತೋರಿಕೆಗಾಗಿ ಮಾಡುವಂಥದ್ದು ಆಗಬಾರ್ದು. ಯಾರೋ ಅಲ್ಲಿ ಜನ ಇದ್ದಾರೋ ಇಲ್ಲೋ, ಅಲ್ಲಿ ಎಲ್ಲೋ ಇಷ್ಟು ದಿವಸ ಬಿಟ್ಬಿಟ್ಟು ಇವಾಗ ಧ್ವಂಸ ಮಾಡ್ತಾ ಇದ್ದಾರಲ್ಲ. ಇಷ್ಟು ದಿವಸ ಏನು ಮಾಡಿದ್ರು ಇವರು? ಕೇಂದ್ರ ಸರ್ಕಾರದವರು ಭದ್ರತೆ ವಿಫಲ ಆಗಿದೆ. ಹಿಂದೆ 350 kg RDX ಬಂದಾಗಲೇ ಗೊತ್ತಿದೆ ನಮ್ಮ ಯೋಧರು ಇವತ್ತು ಪಾಪ ಅಮಾಯಕರು ಯೋಧರು ಇವತ್ತು ಸಾವನ್ನಪ್ಪಿದ್ರು. ಇವತ್ತು ನೋಡಿದರೆ 27 ಕುಟುಂಬಗಳು, ಅದರಲ್ಲಿ ವಿಶೇಷ ನಮ್ಮ ಕರ್ನಾಟಕದ ಕುಟುಂಬಗಳು ಕೂಡ ಇವತ್ತು ಏನು ಭಯೋತ್ಪಾದಕರ ಒಂದು ದಾಳಿಗೆ ಒಳಗಾಗಿ ಇವತ್ತು ಸಾವುಗೊಳಗೊಂಡಿದ್ದಾರೆ. ಎಲ್ಲರೂ ಒದ್ದಾಗಿ ಒಂದು ನಿಂದಿರಬೇಕು. ಸಂದರ್ಭ ಬಂದರೆ ಯುದ್ಧಕ್ಕೂ ನಾವು ಸಿದ್ಧ ಆಗಿರಬೇಕು. ಆ ನಿಟ್ಟಿನಲ್ಲಿ ಮಾತಾಡಬೇಕು ವಿನಃ ಕೇವಲ ಮಾಧ್ಯಮದಲ್ಲಿ ತೋರಿಸೋದಕ್ಕೋಸ್ಕರ. ಅಭಿ, ಪಾರ್ಟ್ನರ್ಶಿಪ್ ಫರ್ಮ್ ಸ್ಟಾರ್ಟ್ ಮಾಡಬೇಕಾ ಅಥವಾ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಸ್ಟಾರ್ಟ್ ಮಾಡಬೇಕಾ? ಕನ್ಫ್ಯೂಷನ್ ಯಾಕೆ? ಒಬ್ಬ ಎಕ್ಸ್ಪರ್ಟ್ ಜೊತೆ ಮಾತಾಡು. ಎಕ್ಸ್ಪರ್ಟಾ? ಎಲ್ಲಿ? ಬಾಸ್ ವಾಲಾ. ಬಿ ದ ಬಾಸ್. ಅಲ್ಲಿ ಯಾರು ವಾಸ ಇದಾರೋ ಬಿಟ್ಟರೋ ಗೊತ್ತಿಲ್ಲ. ಅವ್ರ ಮನೆ ಧ್ವಂಸ ಮಾಡಿದ್ರು, ಉಡಿಸಿ ಮಾಡಿದ್ರು. ಇವೆಲ್ಲ ನೋಡ್ರಿ ನಾಟಕವಾಗಿ ಅಲ್ಲ. ಒಬ್ಬ ಜವಾಬ್ದಾರಿಯುತವಾದ ಸ್ಥಾನದಲ್ಲಿರುವಂಥ ನರೇಂದ್ರ ಮೋದಿಯವರಿಗೆ ನಾನು ವಿನಂತಿ ಮಾಡಿಕೊಳ್ಳೋದಿಷ್ಟೇ, ಏನು ಸರ್ವಪಕ್ಷ ಸಭೆಯನ್ನು ಕರೆದಿದ್ರು ನಮ್ಮ ನಾಯಕರೆಲ್ಲರೂ. ಸರ್ವಪಕ್ಷದ ಸಭೆಗೆ ಏನಾಗತ್ತೆ ಅನ್ನೋದು ಒಬ್ಬ ಪ್ರಧಾನಿಗಳ ಅತ್ಯಂತ ಜವಾಬ್ದಾರಿಯುತ ಕೆಲಸ ಅಲ್ಲ. ಏನಲ್ಲಿ ಖಾಲಿ ಯಾರಾದರೂ ಸಾರ್ವಜನಿಕರು ಕೂಡಿದ್ರ? ಸರ್ವಪಕ್ಷದ ನಾಯಕರು ಇವತ್ತು ಕರೆದಂಥ ಸಂದರ್ಭದಲ್ಲಿ ಇವ್ರು ತ್ಯಾಗ ಮಾಡಿ ಚುನಾವಣೆಗೆ ಹೋಗುವಂಥದ್ದು ಏನು ಇದು ಅವರಿಗೆ ಆತುರ ಇತ್ತು? ದೇಶದ ಬಗ್ಗೆ, ಭದ್ರತೆ ಬಗ್ಗೆ ಇವ್ರ ಚಿಂತನೆ ಇಲ್ಲ. ಇವತ್ತು ಇವರ ವಿಫಲ ಇವತ್ತು ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಅದರಲ್ಲಿ ಚುನಾವಣೆಯಲ್ಲಿ ಹೋಗಿ ಭಾಷಣ ಮಾಡುವಂಥದ್ದು, ಚುನಾವಣೆಗೆ ಈ ಯುದ್ಧ ನಡೆದಿದೆ ಪಾಕಿಸ್ತಾನ ವಿರುದ್ಧ, ನಾವು ಜಯ ಸಾಧಿಸ್ತೀವಿ ಅನ್ನೋದನ್ನು ಹೇಳೋದಕ್ಕೆ ಇವರು ಒಂದು ನಾಟಕವಾಗಿ ಮಾಡುವಂಥದ್ದು ಇದು ಸರಿಯಲ್ಲ.